ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಒಂದು SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಇಷ್ಟು ದಿನದಿಂದ ಒಂದು ಕೇಳ್ತಾ ಇರೋ ಒಂದು ಫೈನಲ್ ಟೈಮ್ ಟೇಬಲ್, ಒಂದು SLCಯ ಬೋರ್ಡ್ ಎಕ್ಸಾಮ್ನ ಒಂದು ಫೈನಲ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರೋವಂಥ ಒಂದು ಟೈಮ್ ಟೇಬಲ್ ಹೇಳ್ತೀನಿ. ಡೆಫಿನೆಟ್ಲಿ ಇದೇ ಒಂದು ಟೈಮ್ ಟೇಬಲ್ ನಿಮ್ಮ ಒಂದು ಮೇಯ್ನ್ ಎಕ್ಸಾಮಲ್ಲಿ ಇದೇ ಟೈಮ್ ಟೇಬಲ್ ಇರುತ್ತೆ, ಇದೇ ಪ್ರಕಾರ ನಡೆಯುತ್ತೆ. ಇದು 100% ಶೋರ್. ಇದು ಕರೆಕ್ಟಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಯಾವ್ಯಾವ ದಿನ ಯಾವ ಸಬ್ಜೆಕ್ಟ್ ಇದೆ ಅಂತ ಕ್ಲಿಯರಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಏನೇನು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಒಂದು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ, ಯಾಕಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತಾ ಹೋಗ್ತಾಯಿದ್ದೀನಿ. ಅದೇ ರೀತಿ ಒಂದು ಈ ವಿಡಿಯೋಗೆ ಲೈಕ್ ಆದರೂ ಮಾಡಿಕೊಂಡು ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಫೈನಲ್ ಟೈಮ್ ಟೇಬಲ್ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ, ಅಲ್ಲಿ ಒಂದೊಂದು ಡೇಟ್ನ ಹೇಳ್ತಾ ಇದ್ರು. ಸೊ ಇಲ್ಲಿ ನಿಮಗೆ ಒಂದು ಕನ್ಫರ್ಮ್ ಆಗಿರೋ ಒಂದು ಟೈಮ್ ಟೇಬಲ್ನ ಹೇಳ್ತೀನಿ. ಸೊ 100% ಇದೆ, ಯಾಕಂದರೆ ನಮ್ಮ ಒಂದು ಶಿಕ್ಷಣ ಇಲಾಖೆ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಏನಾದರೂ ಬಿಡುಗಡೆ ಮಾಡಿತ್ತು. ಸೊ ಅದರ ರಿಲೇಟೆಡ್ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ, ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಒಂದು ಫೀಡ್ಬ್ಯಾಕ್ನ ಸಲ್ಲಿಸಬೇಕಾಗಿತ್ತು. ಶಿಕ್ಷಣ ಇಲಾಖೆಗೆ ಏನಾದರೂ ಡೇಟ್ನ ಬದಲಾಯಿಸಬೇಕೋ ಇಲ್ಲ ಒಂದು ಗ್ಯಾಪ್ ಕೊಡಬೇಕು, ಈ ಥರ ಏನೋ ನಿಮ್ಮ ಒಂದು ಮೇಲ್ ಮಾಡ್ಬೋದಾಗಿತ್ತು. ಸೊ ಅದನ್ನು ಅವಕಾಶ ಇಷ್ಟು ದಿನ ನಡೀತು, ಇನ್ನೂ ನಡೀತಾ ಇದೆ. ಸೊ ಅದೆಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು ನಾನೊಂದು ಕನ್ಫರ್ಮ್ ಆಗಿದ್ದೀನಿ, ಇಲ್ಲೊಂದು ನಿಮಗೆ ಇದೇ ಡೇಟಲ್ಲಿ ನಡೆಯೋ ಒಂದು ಚಾನ್ಸ್ ಇರುತ್ತೆ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ನಾನು ವಿಚಾರಿಸಿದಂಗೆ ಯಾವತ್ತು ನಡೆಯುತ್ತೆ ಅಂತ ಒಂದು ಕನ್ಫರ್ಮ್ ಆಗಿರೋ ಒಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನೀವೊಂದು ತಾತ್ಕಾಲಿಕವಾಗಿ ಏನಾದರೂ ಬಿಡುಗಡೆ ಮಾಡಿದ್ರಲ್ಲ ವೇಳಾಪಟ್ಟಿ, ಸೊ ಅದ್ರ ಪ್ರಕಾರ ನಡೆಯುತ್ತೆ ಇಲ್ಲಿ ನೋಡಿ. ಯಾಕಂದರೆ ಡೆಫಿನೆಟ್ಲಿ ಇದು, ಯಾಕಂದರೆ ತುಂಬ ಜನ ಇದಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಈ ತಾತ್ಕಾಲಿಕ ವೇಳಾಪಟ್ಟಿಗೆ. ಸೊ ಎಲ್ಲ ಕಡೆಯಿಂದನೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದಕ್ಕಾಗಿ ಇದೇ ಒಂದು ದಿನ ನಡೆಯೋ ಒಂದು ಚಾನ್ಸಸ್ ತುಂಬ ಹೈ, ಅಂದರೆ ಹೈ ಇದೆ. 80 to 90% ಡೆಫಿನೆಟ್ಲಿ ಇವಾಗೆ ಈ ಒಂದು SLC 1 ಎಕ್ಸಾಮ್ ಏನಾದರೂ ನಡೆಯುತ್ತೆ. ಸೊ ನೋಡಿ, ಮಂಡೇ 24 ಮಾರ್ಚ್ 2025ಗೆ ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ ಫಸ್ಟ್ ಎಕ್ಸಾಮು. ಆಮೇಲೆ ಫ್ರೈಡೇ 28 ಮಾರ್ಚ್ 2025 ಇಂಗ್ಲೀಷ್ ಇರುತ್ತೆ. ನಿಮ್ಮ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಇಂಗ್ಲೀಷು, ಕನ್ನಡ, ಹಿಂದಿ. ಸೊ ನಿಮ್ಗೆ ಯಾವುದಿರುತ್ತೆ ಡಿಪೆಂಡ್ ಅಪಾನ್ ಯುವರ್ ಸ್ಕೂಲ್ಸ್. ನಿಮ್ಮ ಒಂದು ಎಲ್ಲಿ ಆ ಒಂದು ಸ್ಕೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಯಾವ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿರ್ತಾರೆ ಅವತ್ತಿನ ದಿವಸ ಒಂದು 28ಗೆ ಅದಿರುತ್ತೆ ಸೆಕೆಂಡ್ ಲ್ಯಾಂಗ್ವೇಜು. ಆ್ಯಂಡ್ ಟ್ಯೂಸ್ಡೇ 1 ಏಪ್ರಿಲ್ 1ಕ್ಕೆ ಒಂದು ಸೈನ್ಸ್ ಎಕ್ಸಾಮ್ ಇರುತ್ತೆ. ಅದೇ ರೀತಿ ಏಪ್ರಿಲ್ 4ಕ್ಕೆ ಒಂದು ಸೋಷಿಯಾಲಜಿ ಅಂದರೆ ಒಂದು ಸೋಷಿಯಲ್ ಇರುತ್ತೆ. ಅದೇ ರೀತಿ ಮಂಡೇ 7 ಅಂದರೆ ಏಪ್ರಿಲ್ 2025 ಮಂಡೇ 7ಕ್ಕೆ ಒಂದು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಯಾವುದಾದ್ರೂ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ನೀವು ಯಾವ ತೊಗೊಂಡಿರ್ತಾರೋ ಫಸ್ಟ್ ಲ್ಯಾಂಗ್ವೇಜ್ ಅದಿರುತ್ತೆ. ನೆಕ್ಸ್ಟು ಕೊನೆಯದಾಗಿ ಫ್ರೈಡೇ 11ನೇ ತಾರೀಕು ಏಪ್ರಿಲ್ 2025 ಹಿಂದಿ ಥರ್ಡ್ ಲ್ಯಾಂಗ್ವೇಜ್, ನೀವು ಯಾವ ತೊಗೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಇದು ಒಂದು 100% ಶೋರ್ ಇದೆ ಟೈಮ್ ಟೇಬಲ್. ಡೆಫಿನೆಟ್ಲಿ ಇದೇ ಪ್ರಕಾರ ನಡೆಸೋ ಚಾನ್ಸಸ್ ಇದೆ. ಆದಷ್ಟು ಬೇಗನೂ ಕಂಪ್ಲೀಟ್ ಮಾಡ್ತಾರೆ, ಯಾಕಂದರೆ ನಿಮ್ಮ ಒಂದು SLC ಎಕ್ಸಾಮ್ 2 ಮತ್ತು 3 ಇದಾದ ತಕ್ಷಣವೇ ಒಂದು ಎಕ್ಸಾಮ್ 2 ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮತ್ತು ಎಕ್ಸಾಮ್ 3 ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ನೆಕ್ಸ್ಟ್ 2025 ಜುಲೈ ಅಥವಾ ಜೂನ್ ಎಂಡಿಂಗ್ ಅಷ್ಟರಲ್ಲೇ ನಿಮಗೆ ಈ 3 ಎಕ್ಸಾಮ್ಸ್ನ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಯಾಕಂದರೆ ಒಂದು ಅಕಾಡೆಮಿಕ್ಸ್ ಇಯರ್ ಮತ್ತು ಫ್ರೆಶ್ ಆಗಿ ನೀವು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಒಂದು ನೀವು ಗಮನಿಸಿ, ಕರೆಕ್ಟಾಗಿ ಇದೇ ಒಂದು ಟೈಮ್ ಟೇಬಲ್ ಫಾಲೋ ಆಗೋ ಸಾಧ್ಯತೆ ಹೈ ಇದೆ. ಸೊ ನೀವು ಇದನ್ನು ಬೇಕಾದರೆ ಒಂದು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ, ಬೇಕಂದರೆ ಈ ಒಂದು ಟೈಮ್ ಟೇಬಲ್ನ. ಮತ್ತು ಏನು ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಮತ್ತು ಒಂದು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಪ್ರಿಪ್ರೇಟರಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.